ಇರಾನಿನ ಕ್ಷಿಪಣಿ ಉತ್ಪಾದನಾ ಸ್ಥಳದಲ್ಲಿ ಸುಮಾರು 250ರಿಂದ 300 ಕ್ಷಿಪಣಿಗಳು ಬಯಲಲ್ಲಿ ಬಿದ್ದಿರುವುದನ್ನು ತೋರಿಸುವ ವಿಡಿಯೋವೊಂದು ಇತ್ತೀಚೆಗೆ ವೈರಲ್ ಆಗಿತ್ತು. ಇದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಇರಾನ್ನ ಕ್ಷಿಪಣಿ ನೆಲೆಯನ್ನ ಇಸ್ರೇಲ್ ನಾಶಪಡಿಸಿದೆ ಅಂತ ಹೇಳಲಾಗಿರುವುದು ಸುಳ್ಳ ಅನ್ನೋ ಪ್ರಶ್ನೆ ಎತ್ತು. ಇರಾನ್ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸತೊಡಗಿದೆ ಅನ್ನೋ ವರದಿಗಳು ಇವೆ. ಇದು ಇಸ್ರೇಲ್ ಮೇಲಿನ ದಾಳಿಗೆ ಸಿದ್ಧತೆ ಆಗಿರಬಹುದು ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳ್ತಾ ಇದ್ದು, ಈ ಬಗ್ಗೆ ಟ್ರಂಪ್ ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗಿರುವ ಬಗ್ಗೆನೂ ವರದಿಗಳಿವೆ. ಈ ಹಿಂದೆ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ತಮಗೆ ಬೆದರಿಕೆ ಅಂತ ಹೇಳಿದ್ದವರು ಈಗ ಅದರ ಕ್ಷಿಪಣಿಗಳನ್ನು ಬೆದರಿಕೆ ಅಂತ ಹೇಳ್ತಿದ್ದಾರೆ ಮತ್ತು ಅವರು ಡೊನಾಲ್ಡ್ ಟ್ರಂಪ್ ಅವರನ್ನ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿ ಅದರ ಕ್ಷಿಪಣಿ ಉತ್ಪಾದನಾ ವ್ಯವಸ್ಥೆ ಮೇಲೆ ದಾಳಿ ಮಾಡುವಂತೆ ಮನವೊಲಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕಾಗಿ ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಸದ್ಯ ಅಮೆರಿಕದಲ್ಲಿದ್ದಾರೆ. ಇರಾನ್ ಹಿಂದಿನಂತೆಯೇ ಅಡೆತಡೆ ಇಲ್ಲದ ಕ್ಷಿಪಣಿಗಳನ್ನು ಉತ್ಪಾದಿಸುತ್ತಿದೆ ಅನ್ನೋದು ನಿಜವಾಗಿದ್ರೆ 12 ದಿನಗಳ ಯುದ್ಧದ ಸಮಯದಲ್ಲಿ ಎಲ್ಲವನ್ನೂ ನಾಶಪಡಿಸಿದ್ದಾಗಿ ಇಸ್ರೇಲ್ ಹೇಳಿದ್ದು ಸುಳ್ಳ. ಇರಾನ್ ಒಳಗೆ ಕ್ಷಿಪಣಿ ಪರೀಕ್ಷೆ ನಡೀತಿರುವಾಗ ಇಸ್ರೇಲ್ ಒಳಗೆ ಭೀತಿ ಸೃಷ್ಟಿಯಾಗಿದೆ. ಇರಾನ್ ನಿಜವಾಗಿಯೂ ಇಸ್ರೇಲ್ ಮೇಲೆ ದಾಳಿ ಮಾಡಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಸ್ರೇಲ್ ಈಗ ತನ್ನ ದಾಳಿ ವಿಫಲವಾಗಿದೆ ಅಂತ ಒಪ್ಕೊಳ್ತಾ ಇದೆಯಾ? ಎಲ್ಲೋ ಸ್ಫೋಟ ಸಂಭವಿಸಿದೆ ಎಂದ ಮಾತ್ರಕ್ಕೆ ಇರಾನ್ನ ಕ್ಷಿಪಣಿ ನಗರ ನಾಶವಾಗಿದೆ ಅಂತ ಅರ್ಥವಲ್ಲ. ಇಸ್ರೇಲ್ ಹೇಳೋದನ್ನೆಲ್ಲ ಪಾಶ್ಚಿಮಾತ್ಯ ಮಾಧ್ಯಮಗಳು ಪ್ರಕಟಿಸುತ್ತಿವೆ ಅಂದ ಮಾತ್ರಕ್ಕೆ ಎಲ್ಲವೂ ನಿಜವೂ ಅಲ್ಲ. 12 ದಿನಗಳ ಯುದ್ಧದ ಸಮಯದಲ್ಲಿ ಇಸ್ರೇಲ್ ದಾಳಿ ಮಾಡಿದ ಕೆಲವು ಗುರಿಗಳಿದ್ವು. ಇಸ್ರೇಲ್ನಿಂದ ಇರಾನ್ನ ದೂರ ಬಹಳ ಹೆಚ್ಚಿರೋದ್ರಿಂದ ಬಹಳ ದೂರದಿಂದ ದಾಳಿ ಮತ್ತು ಅವು ಕ್ಷಿಪಣಿಗಳಲ್ಲದ ಕಾರಣ ಅವುಗಳ ಮಾರಕ ಸಾಮರ್ಥ್ಯ ಸೀಮಿತವಾಗಿದೆ. ಆದ್ರಿಂದ ಅವು ಒಂದು ಸ್ಥಳವನ್ನ ಹೊಡಿಬಹುದಾದ್ರೂ ಅವು ಹೆಚ್ಚು ವಿನಾಶವನ್ನ ಸೃಷ್ಟಿ ಮಾಡೋಕೆ ಸಾಧ್ಯವಿಲ್ಲ. ಈಗ ಉಪಗ್ರಹ ಚಿತ್ರಗಳು ಬರ್ತಾ ಇದ್ದಂತೆ ಅನೇಕ ವಿಷಯಗಳು ಸ್ಪಷ್ಟವಾಗ್ತಿವೆ. ಇರಾನ್ನ ಕೆರ್ಮನ್ ಶಾದಲ್ಲಿರುವ ಅವರ ಕ್ಷಿಪಣಿ ನಗರ 5 ಭೂಗತ ಕ್ಷಿಪಣಿ ನಗರಗಳನ್ನು ಹೊಂದಿದೆ. ಇಡೀ ಯುದ್ಧದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕ್ಷಿಪಣಿಗಳನ್ನ ಅಲ್ಲಿಂದ ಹಾರಿಸಲಾಯಿತು. 5 ಕ್ಷಿಪಣಿ ನಗರಗಳಲ್ಲಿ 1 ಸಂಪೂರ್ಣವಾಗಿ ನಾಶವಾಯಿತು ಅಂತ ಹೇಳಲಾಗಿತ್ತು. ಕ್ಷಿಪಣಿ ನಗರಗಳಲ್ಲಿರುವ ಕ್ಷಿಪಣಿಗಳು ಒಳಗಿವೆ, ಅವು ಭೂಗತವಾಗಿವೆ. ಮೇಲಿನ ರಚನೆಗಳು ತಾತ್ಕಾಲಿಕ ರಚನೆಗಳಾಗಿವೆ. ಇಡೀ ಕ್ಷಿಪಣಿ ನಗರಗಳನ್ನು ನಾಶ ಮಾಡೋಕೆ ಸಾಧ್ಯವಿಲ್ಲ. ಕ್ಷಿಪಣಿ ನಗರಗಳನ್ನು ನಾಶ ಮಾಡೋಕೆ ಅಮೆರಿಕ ತನ್ನ ಸಂಪೂರ್ಣ ಯಂತ್ರೋಪಕರಣಗಳನ್ನು ನಿಯೋಜನೆ ಮಾಡಬೇಕಾಗತ್ತೆ. ಇರಾನ್ ಇಸ್ರೇಲ್ನ ಸಾಮರ್ಥ್ಯವನ್ನ ಮೀರಿದೆ. ಯಾಕಂದ್ರೆ ಅವರಿಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಮರ್ಥ್ಯ, ಮಿಲಿಟರಿ ಸಾಮರ್ಥ್ಯವಿಲ್ಲ. 300 ಕ್ಷಿಪಣಿಗಳನ್ನು ಬಯಲಲ್ಲಿ ಬಿದ್ದಂತೆ ತೋರಿಸುವ ವಿಡಿಯೋ ಇರಾನ್ನ ಉತ್ಪಾದನಾ ಸಾಮರ್ಥ್ಯ ಅಥವಾ ಉತ್ಪಾದನಾ ದರ ಹೆಚ್ಚಾಗಿದೆ ಅಂತ ಸೂಚಿಸುತ್ತೆ. ಇಡೀ ಯುದ್ಧದ ಸಮಯದಲ್ಲಿ ಇರಾನ್ ಹಾರಿಸಿದ ಒಟ್ಟು ಕ್ಷಿಪಣಿಗಳ ಸಂಖ್ಯೆ 500ರಿಂದ 600ರ ನಡುವೆ ಇತ್ತು. ಒಂದು ನೆಲೆಯಲ್ಲಿ 300 ಕ್ಷಿಪಣಿಗಳು ಗೋಚರಿಸಿದ್ರೆ ಅವುಗಳನ್ನು ಇತ್ತೀಚೆಗೆ ತಯಾರಿಸಲಾಗಿದೆ ಅಂತ ಅರ್ಥ. ಇದರರ್ಥ ಇರಾನ್ ತನ್ನ ಒಟ್ಟು ಕ್ಷಿಪಣಿ ಸಾಮರ್ಥ್ಯದ 5% ಕೂಡ ಬಳಸಿಲ್ಲ ಮತ್ತು ಅವನ್ನ ಭವಿಷ್ಯದ ಯುದ್ಧಗಳಲ್ಲಿ ಬಳಸಬಹುದು. ಅದೇನೇ ಇದ್ರೂ ಈ ಯುದ್ಧದಿಂದ ಎರಡೂ ದೇಶಗಳು ಕೆಲವು ವಿಷಯಗಳನ್ನು ಕಲಿತಂತಿದೆ. ಹಾಗಾಗಿನೇ ಇರಾನ್ನ ಕ್ಷಿಪಣಿ ಪರೀಕ್ಷೆ ಮತ್ತದರ ಪರಿಣಾಮಗಳ ಬಗ್ಗೆ ಇಸ್ರೇಲ್ ಭಯಭೀತವಾಗಿದೆ. ಇರಾನ್ನಲ್ಲಿ ಗೋಚರಿಸುವ ದೊಡ್ಡ ವಿಷಯ ಏನು ಅಂದ್ರೆ ಆಂತರಿಕ ಅಂಶಗಳು. ಆಡಳಿತವನ್ನ ವಿರೋಧ ಮಾಡೋರೊಂದಿಗೆ ಹೊಸ ಸಾಮಾಜಿಕ ಒಪ್ಪಂದವನ್ನು ರೂಪಿಸುವ ಪ್ರಯತ್ನ. ಮುಂದಿನ ಯುದ್ಧದಲ್ಲಿ ಇದು ಎಷ್ಟು ಪರಿಣಾಮಕಾರಿ ಆಗಿರಬಹುದು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಈ ಯುದ್ಧದಲ್ಲಿ ಇಸ್ರೇಲ್ ದಂಗೆಯಂತಹ ಪರಿಸ್ಥಿತಿ ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡಿದಾಗ ಅದಲ್ಲಿ ಯಶಸ್ವಿ ಆಗಲಿಲ್ಲ ಮತ್ತು ಅವರ ಹೆಚ್ಚಿನ ಸಂಖ್ಯೆಯ ಏಜೆಂಟರನ್ನು ಕೂಡ ಬಂಧಿಸಲಾಯಿತು. ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗಲ್ಲಿಗೇರಿಸಲಾಗ್ತಿದೆ ಅನ್ನೋ ವರದಿಗಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.